ಗಜೇಂದ್ರ, ಏನೋ ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಬಂದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ತಿರುಗಾಡ್ತಾ ಇದೆಯಲ್ಲ, ಏನ್ ಸಮಾಚಾರ? ವಿಚಾರವಿದೆ ಗೆಳೆಯ, ಅದನ್ನ ಯಾಕೆ ತಿಳಿಸ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ, ಅದನ್ನ ಮನಸ್ಸಿನಲ್ಲಿ ಇಟ್ಕೋಕು ಆಯ್ತಾ ಇಲ್ಲ. ಗಜೇಂದ್ರ, ಅತ್ಯಾಕಾಶಿ ಇಷ್ಟೊಂದು ಸಂಕೋಚ ಪಡ್ತೀಯ? ನೀನು ನನ್ನ ಸ್ನೇಹಿತ ಮಾತ್ರವಲ್ಲ ಕಣೋ, ನನ್ನ ಸಂಬಂಧಿನೂ ಕೂಡ ಕಣೋ. ಏನು ಸಂಬಂಧಿನ? ಅದೇಗೆ ಆದರ್ಶ? ನೋಡು ಗಜೇಂದ್ರ, ನಾನು ಸುತ್ತಿ ಬೆಳೆಸಿ ಮಾತನಾಡೋದಕ್ಕೆ ಬರುವುದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ತಂಗಿ ಅಮೃತಾಳನ್ನ ನಿನಗೆ ಕೊಟ್ಟು ಮದುವೆ ಮಾಡುವಂತ ನಿನಗೆ ಒಪ್ಪಿಗೆ ಇದೆಯಾ ಗೆಳೆಯ? ಆದರ್ಶ್, ನಿನ್ನ ದಿವ್ಯವಾಣಿಯನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯ್ತಾ ಇದೆ. ಬಂಗಾರದ ಗುಡಿ ಅಳಿಯನಾಗಲು ನಾನು ಪುಣ್ಯ ಮಾಡಿದ್ದೆ, ಇದು ಸತ್ಯ ತಾನೇ? ಇದರಲ್ಲಿ ಒಳಮರ್ಮ ಏನಿಲ್ಲ ತಾನೇ? ನಿನ್ನಂತ ಫೇಮಸ್ ಡಾಕ್ಟರ್ನು ನನ್ನ ತಂಗಿ ಮದುವೆ ಮಾಡ್ಕೊಳ್ಳಲು ಪುಣ್ಯ ಮಾಡಿದ್ಲು ಕಣ. ನಾನು ಹೇಳ್ತಾ ಇರೋ ಮಾತು ಸತ್ಯ ಕಣ. ಮಾತು ತಪ್ಪಿ ನಡೆಯುವ ವಂಶ ನನ್ನದಲ್ಲ ಕಣ. ಈ ಮಾತು ಸತ್ಯ ಸತ್ಯ ಸತ್ಯ. ಒಬ್ಬರ ಸುಖಕ್ಕೆ ಒಬ್ಬರು ಕೊಳ್ಳುವ ನೀಚರು. ತುಂಬಾ ಸಂತೋಷ ಆಯ್ತು ಕಣೋ, ಇದನ್ನೇ ಹೇಳುದು ಸ್ನೇಹ ಸಂಬಂಧ ಅಂತ. ಅಂದಾಗೆ ಗೆಳೆಯ, ಹೇಳ್ಬೇಕಾದ ವಿಚಾರನೆ ಮರ್ತೆ ನೋಡು. ಆದರ್ಶ್, ನೀನು ಮನೆಯಲ್ಲಿ ಸುಖ ಸಂತೋಷದಿಂದ ಇದ್ಯಾ ತಾನೇ? ಇದೇನ ಈಗ ಕೇಳ್ತಾ ಇದೀಯಾ? ನಾನು ನನ್ನ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸಂತೋಷವಾಗಿದ್ದೀನಿ. ಅಸರೇ ಈ ಮಾತನ್ಯಾಕೋ ಕೇಳ್ತಾ ಇದೀಯಾ? ಆದರ್ಶ್, ಕೆಲವೊಂದು ಭಗ್ನ ಸತ್ಯಗಳು ನಿನಗೆ ಅರ್ಥ ಆಗುವುದಿಲ್ಲ. ಯಾಕಂದ್ರೆ ನೀನೊಬ್ಬ ಮುಕ್ತ ಕಣೋ. ಗಜೇಂದ್ರ, ಭಗ್ನ ಸತ್ಯಗಳು ಅಂದರೆ ಏನು? ನನಗೆ ಒಂದು ಅರ್ಥ ಆಯ್ತಲ್ಲ ಕಣೋ. ಪ್ಲೀಸ್ ನೇರವಾಗಿ ವಿಷಯಕ್ಕೆ ಬರೋ. ಅಂದಾಗೆ ಗೆಳೆಯ, ನಿನ್ನ ಮನೆಯಲ್ಲಿ ಚೆನ್ನಾಗಿದೆಯಾ ತಾನೇ? ಅಂದಾಗೆ ಗೆಳೆಯ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಆ ಸಾಗರ್ ನಿನ್ನ ಒಡ ಹುಟ್ಟಿದ ತಮ್ಮನ? ನಿನ್ನ ತಾಯಿ ಅನ್ಪೂರ್ಣ ಜನ್ಮ ಕೊಟ್ಟ ಮಗನ? ಅಂದ ಹಾಗೆ ನಿನ್ನ ತಾಯಿ ತೀರ್ಕೊಂಡಾಗ ಅಂತ್ಯ ಸಂಸ್ಕಾರ ಮಾಡಿದವರು ಯಾರು? ಸಾಗರು ನನ್ನ ಒಡ ಹುಟ್ಟದೇನೆ ಇರಬಹುದು, ಆದ್ರೆ ಅವನು ನನ್ನ ಚಿಕ್ಕಪ್ಪನ ಮಗ. ಆದ್ರೆ ಅವನು ನನ್ನ ತಮ್ಮ ಇದ್ದಾಗೆ ತಾನೆ. ನನ್ನ ತಾಯಿ ತೀರ್ಕೊಂಡಾಗ ಅಂತ್ಯ ಸಂಸ್ಕಾರ ಮಾಡಿದವನು ಸಾಗರು. ಅದ್ರಲ್ಲೇನೋ ತಪ್ಪಿದೆ. ಏನ್ ತಪ್ಪಿದೆ? ನಿನ್ನ ತಾಯಿ ಅಂತ್ಯ ಸಂಸ್ಕಾರ ಮಾಡಲು ನಿನ್ನ ಚಿಕ್ಕಪ್ಪನ ಮಗ, ಅಂದರೆ ನಿನ್ನ ತಂದೆಯ ಪ್ರೀತಿಯ ಮಗ ಆ ನಿನ್ನ ಚಿಕ್ಕಪ್ಪನ ಮಗ. ಮುಂದಿನ ಹತ್ತೂರಿನ ಒಡೆಯನಾಗುವನು ಆ ನಿನ್ನ ಚಿಕ್ಕಪ್ಪನ ಮಗ. ಹಾಗಾದ್ರೆ ಆ ಗುಡಿಯಲ್ಲಿ ನೀನೇನು? ಗಜೇಂದ್ರ, ಏನ್ ಹೇಳ್ತಾ ಇದೀಯಾ? ನೀನು ಹೇಳ್ತಾ ಇರೋ ಮಾತಿಗೂ ನಾನು ಹೇಳ್ತಾ ಇರೋ ಮಾತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ಸಂಬಂಧ ಇದೆ ಗೆಳೆಯ. ನನ್ನ ಆತ್ಮೀಯ ಗೆಳೆಯನಿಗೆ ಅಪಮಾನಕ್ಕೆ ಒಳಗಾಗಬಾರದು ಅಂತ ಈ ಒಡೆಯರ ಸ್ಥಾನ ನಿನ್ನ ಸಿಗಬೇಕು ಅಂದರೆ ಯಾರೋ ಎರಡನೇ ವ್ಯಕ್ತಿಗೆ, ಅಂದ್ರೆ ನಿನ್ನ ಚಿಕ್ಕಪ್ಪನ ಮಗನಿಗೆ ಈ ಸ್ಥಾನ ಸಿಕ್ಕಿದರೆ ನೀನು ಅವನ ಸೇವಕನಾಗಬೇಕಾಗುತ್ತೆ. ಅದೇ ನನ್ನ ಆತಂಕ ಕಣೋ. ಚೆನ್ನಾಗಿ ಹೇಳಿದೆ ಗಜೇಂದ್ರ. ನನ್ನ ತಂದೆಗೆ ಸಾಗರ್ ಎಂದರೆ ಬಲು ಮಮತೆ. ನೀನು ಹೇಳ್ದಂಗೆ ನಡ್ಕೊಳ್ಳೋದು ಸರಿ ಕಣೋ. ಇಲ್ಲ ಅಂದ್ರೆ ನನ್ನ ಅವನತಿಗೆ ನಾನೇ ಕಾರಣ ಆಗ್ಬಿಡ್ತೀನಿ ಕಣೋ. ನನ್ನನ್ನು ಎಚ್ಚರಿಸೋದಕ್ಕೆ ಧನ್ಯವಾದಗಳು ಕಣೋ. ಗೆಳೆಯ, ಇದೇ ಸ್ನೇಹ ಸಂಬಂಧ ಅನ್ನೋದು. ಈಗಲೇ ಹೋಗಿ ನೀನು ಆ ಸಾಗರನನ್ನು ಉಪಾಯ ಮಾಡಿ ಮನೆಯಿಂದ ಹೊರ ಹಾಕು. ನಿನ್ನ ದಾರಿ ಸುಗಮವಾಗುತ್ತೆ. ಹೋಗಿ ಬಾ ಗೆಳೆಯ. ಬೆಸ್ಟ್ ಆಫ್ ಲಕ್.
ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ಇಲ್ಲುಂಟು. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ಇಲ್ಲುಂಟು. ಕಬ್ಬಿನ ಹಾಲೆಂದು ವಿಷವ ಕುಡಿಸುವ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ, ಅವನ ಗುಣಗಾನನ. ಸರಿ ಗೆಳೆಯ, ನೀನು ಹೇಳ್ದಂತೆ ಮಾಡ್ತೀನಿ ಕಣೋ. ನಾನು ಬರ್ತೀನಿ ಕಣೋ. ಹೋಗು ಯಾ ಮಿತ್ರ ಹೋಗು. ಬಂಗಾರದ ಗುಡಿಗೆ ಬಲೆಗೆ ಸಿಕ್ಕಿ ಬಿದ್ದಿದೆ ಬಂಗಾರದ ಹುಲಿ. ನನ್ನ ಕಾರ್ಯ ಸಾಧನೆಗೆ ಸಮೀಪಿಸುತ್ತದೆ. ನಾಗವೇಣಿ, ನಾನು ಊದುವ ಪುಂಗಿಗೆ ತಲೆ ಆಡ್ತಾಳೆ ಅಂತ ಇದ್ದೆ. ಆದರೆ ಬುಸುಗುಟ್ಟುವ ಕಾಳಿಂಗ ಸಂಪಾದನೆ ಗೊತ್ತಿರಲಿಲ್ಲ. ನಾನು ಮಾಡಿದ ನಾಗವೇಣಿಗೆ ಸಹಾಯ ಉತ್ತದಲ್ಲಿರುವ ಆವಿಗೆ ಆಲೆರದಂತಾಯಿತು. ನಾಗವೇಣಿ, ನಾನು ನಿನ್ನ ಅರಮನೆಯ ಪಟ್ಟದ ರಾಣಿಯನ್ನಾಗಬೇಕು ಅಂತ ಇದ್ದೆ, ಆದರೆ ನೀನು ಬಿಕಾರಿ ಆಗಬೇಕು ಅಂತ ಆಯ್ತಾ ಇದೀಯೆ. ನಿನ್ನ ಅವಿವೇಕತನಕ್ಕೆ ಏನ್ ಮಾಡಬೇಕು ನಾಗವೇಣಿ? ನನ್ನ ಆಟ ಈಗ ಶುರುವಾಗಿದೆ. ನಾನು ಹಚ್ಚುವ ಬೆಂಕಿಗೆ ಬಂಗಾರದ ಗುಡಿ ಹೇಗೆ ಹಚ್ಚಿ ಉರಿಯುತ್ತದೆ ಅಂತ. ಹೇಗಿದ್ದರೂ ಅಮೃತಳನ ಮದುವೆ ನಿನ್ನ ಜೊತೆ ಅಂತ ಅವರ ಅಣ್ಣ ಆದರ್ಶ ಆಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಅಮೃತಳನ ಅಂಗಾಂಗಗಳನ್ನ ಸವಿದು ನನ್ನ ಮನಸ್ಸಿನ ಆಸೆಗಳನ್ನ ತೀರಿಸಿ ಅವಳ ಚಿತ್ರಹಿಂಸೆ ಕೊಟ್ಟು ಅವಳನ್ನು ನೆಲಸಮ ಮಾಡಬೇಕು. ಹೇ ನನ್ನ ಅರಗಿಣಿಯೇ, ಬೇಗ ಬಂದು ನನ್ನ ಕಾಮದಾಹವನ್ನು ತೀರಿಸುವೆಯಾ?